ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. 8 ವರ್ಷಕ್ಕೆ 24 ವರ್ಷದ ಹುಡುಗ ಮದುವೆ ಆಗ್ಬೇಕು ಅಂತ ಮನುಸ್ಮೃತಿಯಲ್ಲಿ ಬರ್ದಿದೆ. ಅದಕ್ಕೆ ಮುಂಚೆ ಏನಾದ್ರೂ ಮದುವೆ ಆದ್ರೆ ಅತಾಚುರ್ಯ ಆಗತ್ತೆ. ಅಂದ್ರೆ ಹೆಣ್ಣು ಹುಟ್ಟಿರೋದೇ ಗಂಡ ಸೇವೆಗೆ ಅಂತ ಹೇಳಿ ಅವತ್ತಿನಿಂದ ನಮ್ಮನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಗಂಡ ಸತ್ರೆ ಆ ಚಿತೆ ಒಳಗೆ ಎತ್ತು ಬಿಸಾಕ್ಬಿಡೋದು. 8, 10 ವರ್ಷ 12 ವರ್ಷ ಚಿಕ್ಕ ಹುಡುಗಿ ಸತ್ತೋದ್ರು ಸಹ ಅವಳಿಗೆ ತಲೆ ಬೋಡಿಸಿ ಬಿಳಿ ಸೀರೆ ಹಾಕಿ ಕೈ ಬಳೆ ಹೊಡೆದು ಕುಂಕುಮ ಒರೆಸಿ ಹೂವ ಮುಟ್ಕೊಳ್ದೆ ಅವಳನ್ನ ಹಾಗೆ ಇಡ್ತಾ ಇದ್ರು. ಯಾಕೆ ಅಂದ್ರೆ ಅವಳು ಚೆನ್ನಾಗ್ ಕಂಡ್ರೆ ಗಂಡಸಿಗೆ ಅವಳ ಮೇಲೆ ಕಾಮದ್ದು ವ್ಯಾಮೋಹ ಬಂದ್ಬಿಡುತ್ತಂತೆ. ಆಕ್ಚುಲಿ ಕಟ್ಟಬೇಕಾಗಿರೋದು ಬಟ್ಟೆ ಗಂಡಸ್ ಕಣ್ಣಿಗೆ, ಆದ್ರೆ ಹೆಣ್ಣಿಗೆ ತಲೆ ಬೋಡಿಸ್ತಾರಲ್ಲ. ಇವತ್ತಿಗೂ ಸಹ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಗಂಡ ಸತ್ರೆ ಯಾರಾದ್ರೂ ಅಪ್ಪಿತಪ್ಪಿ ಮದುವೆ ಆಗ್ಬಿಟ್ರು ಅನ್ಕೋಪ್ಪ, ಏನು ಆಡ್ಕೊಂಡಿದ್ದು ಆ ಹೆಣ್ಣು ಮಗಳನ್ನ. ಆದ್ರೆ ಅದೇ ಗಂಡ ಹೆಂಡತಿ ಸತ್ತೋಗ್ಲಿ, ಯಾವ್ದೋ ಶಾಸ್ತ್ರದಲ್ಲಿ ಬರ್ದಿದಾರಂತೆ, ಹೆಂಡತಿ ಸತ್ 3 ತಿಂಗಳಿಗೆ ಅವನಿಗೆ ಮದುವೆ ಮಾಡ್ಬಿಡ್ಬೇಕಂತೆ. ಯಾರಪ್ಪ ಈ ಶಾಸ್ತ್ರನ್ ಬರ್ದಿದ್ದು? ಇವತ್ತು ಸಹ ನಾನ್ ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಮಗಳು ಬಂದಿದ್ಲು. ಇಡೀ ಮೈ ತುಂಬಾ ಕಚ್ಬಿಟ್ಟಿದ್ದಾನ ಅವಳ ಗಂಡ. ಬಂದು ಹತ್ಕೊಂಡು ನನಗೆ ಹೇಳ್ತಾ ಇದ್ಲು, ಬರೀ 6 ತಿಂಗಳಾಗಿದೆಯಂತೆ, ಅವನು ಗಂಡಸೇ ಅಲ್ಲ ಅಂತೆ. ಆದ್ರೆ ಕೇಳಕ್ ಹೋದ್ರೆ ಈ ತರ ಎಲ್ಲ ಮಾಡೋದು. ನಾನು ಅವಳಿಗೆ ಒಂದೇ ಮಾತು ಹೇಳಿದೆ, ಡೈವರ್ಸ್ ಕೊಡು ತಾಯಿ, ಬೇಡ ಇವೆಲ್ಲ ಇಷ್ಟೇ. ನಾನು 2 ಮಾತಲ್ಲಿ ಮುಗಿಸ್ತೇನೆ. ಯಾವತ್ತು ಗಂಡಸು ನಿಮ್ಮನ್ನ ಹೊಡಿತಾರೆ, ಬಡಿತಾರೆ, ಚಿತ್ರ ಹಿಂಸೆ ಕೊಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ, ಧ್ವನಿ ಎತ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ ತಕ್ಷಣ ಓ ನನ್ನ ಮಗನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಟ್ಲು ಅಂತಾರೆ ಅತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಮ್ದು ಒಂದು ಜೀವನ, ನಮ್ದು ಒಂದು ಬದುಕು. ಒಂದು ನಿಜವಾದ ಕತೆ ಹೇಳ್ತೀನಿ. ಪ್ರತಿ ದಿನ ಬಂದು ಗಂಡ 12 ವರ್ಷದ ಹುಡುಗಿನ ಮದುವೆ ಆಗಿರ್ತಾನ ಅವನು, ಪ್ರತಿ ದಿನ ಹೊಡೆಯೋದು. ಹೆಂಗೆ ಅಂತಂದ್ರೆ ಅವ್ರ ಮೈಕ ಎಲ್ಲ ಮುರಿತಾ ಇರ್ತಾನೆ. ಒಂದು ದಿನ ಅವಳು 18 ವರ್ಷ ಆದಾಗ ಅವ್ರ ಮನೆಯಲ್ಲಿ ಮೂಲೆಯಲ್ಲಿ ಒಂದು ಬಿದಿರು ಕೋಲ್ ಇರುತ್ತಂತೆ. ನೋಡಿ ಸಾಕಾಗಿ ಒಂದಿನ ಬಿದಿರು ಕೋಲ್ ಎತ್ಕೊಂಡು ಮೈ ಮುರಿಯೋಂಗೆ ಅವನಿಗೆ ಹೊಡಿತಾಳಂತೆ ಅವಳು. ಇದು ಗುಲಾಬಿ ಗ್ಯಾಂಗ್, ಸಂಪತ್ ಲಾಲ್ ದೇವಿ ಅಂತ. ಇವತ್ತು ಇಡೀ ಊರಲ್ಲಿ ಗುಲಾಬಿ ಗ್ಯಾಂಗ್, ಯಾರೇ ಮನೆಯಲ್ಲಿ ಹೆಣ್ಮಗಳಿಗೆ ಅತ್ಯಾಚಾರ ಆಗ್ಲಿ, ಬಾಲ್ಯ ವಿವಾಹ ಆಗ್ಲಿ, ಇಡೀ ಊರ್ ನಿಂತ್ಕೊಂಡು ಆ ಹೆಣ್ಮಗಳನ್ನ ರಕ್ಷಣೆ ಮಾಡ್ತಾರೆ. ಅಂತ ಹೆಣ್ಮಕ್ಳು ನೀವೆಲ್ಲ ಆಗ್ಬೇಕು. ಆಗ್ತೀರಾ? ಎಲ್ಲರಿಗೂ ಸಹಾಯ ಮಾಡ್ತೀರಾ? ಶೋಷಣೆಗೆ ಒಳಗಾದ್ರೆ ಧ್ವನಿ ಎತ್ತುತ್ತೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಇಲ್ವಾ? ಕೈ ಎತ್ತಿ ನೋಡೋಣ ಹೋಗೋರು. ಅಂದ್ರೆ ಇವತ್ತು ನಿಜವಾದ ಮಹಿಳಾ ದಿನಾಚರಣೆ ಆಚರಣೆ ಅಲ್ವಾ? ನೀವ್ ಯಾರು ಅಂತ ಕೇಳಿದ್ರೆ ನಾವ್ ಯಾವಾಗ್ಲೂ ಹೇಳೋದು ಹೆಣ್ಣು. ಹೆಣ್ಣಿಗೆ ಯಾವುದು ಜಾತಿ ಇಲ್ಲ, ಯಾವುದು ಕುಲ ಇಲ್ಲ, ಯಾವುದು ಮತ ಇಲ್ಲ. ಹೆಣ್ಣಷ್ಟೇ. ಯಾಕೆಂದ್ರೆ ಗಂಡ ಸತ್ತಾಗ ಹೆಣ್ಣನ್ನ ಚಿತೆಗೆ ಕಟ್ಟಿ ಸುಡ್ತಾ ಇದ್ದಂತ ಕಾಲದಿಂದ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದ್ರೆ ಅವಳು ಹೋರಾಟ ಚಿಕ್ಕದಲ್ಲ, ಬಹಳ ದೊಡ್ಡದು. ಇದೆಲ್ಲ ಬದಲಾವಣೆಗೆ ಈ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಯಾಕೆಂದ್ರೆ ಅವತ್ತಿನಿಂದ ಇವತ್ತವರೆಗೂ ಹೋರಾಟ ಮಾಡ್ಕೊಂಡು ಬಂದಿದೀವಲ್ಲ. ಹೋರಾಟ ಮಾಡ್ಕೊಂಡ್ಬಂದು ಸಚಿವೆ ಆಗೋದು, ಸಚಿವ ಸ್ಥಾನ ಪಡೆಯೋದು, MLA ಆಗೋದು, ಕಾರ್ಪೊರೇಟ್ ಆಗೋದು, ಅಥವಾ ನೀವೆಲ್ಲ ಇವತ್ತು ಪ್ರಶಸ್ತಿಯನ್ನ ತಗೊಳ್ತಾ ಇದ್ದೀರಾ, ಅಷ್ಟು ಸುಲಭ ಅಲ್ಲ. ಸಚಿವರು ಹೇಳ್ದಂಗೆ ಪ್ರತಿಯೊಂದು ಹೆಣ್ಣು ಮಗಳು ಮಾತಾಡಿದ್ರೆ ಅವಳದೇ ಆದಂತ ಬದುಕಿನ ಕಥೆಯನ್ನ ಬರಿಬಹುದು. ಯಾಕಂದ್ರೆ ಅವಳದು ಪ್ರತಿನಿತ್ಯ ಹೋರಾಟ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಆಚರಣೆ ಸದಾ ನಿಮ್ ಬಾಳಲ್ಲಿರ್ಲಿ. ಮಹಿಳಾ ದಿನ ಆಚರಣೆ ಅಂತಂದ್ರೆ ನಮ್ಮ ಹೆಣ್ಣು ಮಗಳು ಯಾವಾಗ್ಲೂ ನಗನಗ್ತಾ ಸುಖವಾಗಿ, ಅವಳ ಪರ್ಸಲ್ ಏನಿರ್ಬೇಕು ಅವಳ ಪರ್ಸಲ್ಲಿ ದುಡ್ಡು ಇರ್ಬೇಕು. ಯಾವತ್ತು ದುಡ್ಡು ಇರುತ್ತಲ್ಲ ಅವತ್ತು ಅವಳು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಾಳೆ, ತನಗೆ ಆದಂತ ನಿರ್ಧಾರ ಮಾಡ್ತಾಳೆ. ಇವತ್ತು ನಾನು MLA ಆಗ್ಬೇಕು ಅಂತಂದ್ರೆ ನನ್ನ ಮನೆಯವ್ರನ್ನ ಕೇಳ್ಬೇಕಾಗಿಲ್ಲ, ನಾನು ದುಡಿಬೇಕು, ನನಗ್ ಶಕ್ತಿ ಇದೆಯಾ ಅಂತ ಗೊತ್ತಾಗ್ಬೇಕು. ಅಂದ್ರೆ ನೀವ್ ಏನೇ ಮಾಡ್ಬೇಕು ಅಂತಂದ್ರು ನಿಮ್ ಪರ್ಸಲ್ ದುಡ್ಡಿರ್ಬೇಕು. ಉಸಿರಾಟಕ್ಕೆ ಹೆಂಗೆ ಗಾಳಿ ಮುಖ್ಯನೋ, ಬದುಕಕ್ಕೆ ಅದೇ ತರ ಆಕ್ಸಿಜನ್ ದುಡ್ಡು ಮುಖ್ಯ. ಅದು ನನ್ನ ಹೆಣ್ಣು ಮಕ್ಕಳಿಗೆ ಮುಖ್ಯ. ಸದಾ ನನ್ನ ಹೆಣ್ಣು ಮಕ್ಕಳ ಪರ್ಸಲ್ಲಿ ದುಡ್ಡಿರ್ಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು.